ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ಯಾವುದಾದ್ರೂ ಒಂದು ರೆಸಿಪಿನ ಟಿ ವಿಯಲ್ಲೋ ಮೊಬೈಲಲ್ಲೋ ಎಲ್ಲೋ ನೋಡಿದಾಗ ನಾವು ಅದೇ ಥರ ಟ್ರೈ ಮಾಡಬೇಕು ಅಂತ ಅಂದ್ಕೊತೀವಿ. ಬಟ್ ಟೇಸ್ಟು ಅದೇ ಥರ ಸಿಮಿಲರ್ ಆಗಿದ್ದರೂ ಅದು ನೋಡೋಕೆ ಅದೇ ಥರ ಇದೆಯಾ ಅಂತ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಅದಕ್ಕಂತ ನಾವು ಏನೇ ಇಂಗ್ರೀಡಿಯೆಂಟ್ಸ್ ತರಿಸಿ ಏನೇ ಮಾಡಿದ್ರು ನಮಗೆ ಫಸ್ಟ್ ಟೈಮ್ಗೆ ಚೆನ್ನಾಗೇ ಬರೋಲ್ಲ. ಆ ಥರ ನಾವು ಟ್ರೈ ಮಾಡಿದ ರೆಸಿಪಿನೇ ಈ ಒಂದು ಬ್ರೆಡ್ ರೆಸಿಪಿ. ಆದರೆ ನೋಡೋದಕ್ಕೆ ಸಿಂಪಲ್ಲಾಗಿದ್ರೂ ಅದು ಮಾಡೋದಕ್ಕೆ ಸ್ವಲ್ಪ ನಮಗೆ ಕಷ್ಟನೇ ಆಯಿತು. ಅಂದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಬಟರು, ಕೊಕೋ ಪೌಡ್ರು, ಶುಗರು ಇಷ್ಟೇ ಬೇಕಾಗಿದ್ದಿತ್ತು. ಬಟ್ ಕೊಕೋ ಪೌಡ್ರ್ ಇರಲಿಲ್ಲ, ಅದರಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ವಿ. ಇದನ್ನು ಏನಂದರೆ ಸಿಂಪಲ್ಲಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ನೀವು ಅದು ಇದು ಬನ್ ಬಟರ್ ಜಾಮ್ ಎಲ್ಲ ಮಾಡ್ತಾರೆ ಗೊತ್ತಾ? ಮನೆಯಲ್ಲೇ ಹೋಮ್ ಮೇಡ್ ಮಾಡ್ತಾರೆ. ಅದು ಒಂದು ತವಾಲಿ ಇಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ, ಸೊ ಅದೇ ಥರನೇ ಇದರಲ್ಲಿ ನಾವು ಚೀಸೆಲ್ಲ ಹಾಕ್ಬಿಟ್ಟು ಮಾಡಿದ್ದೀವಿ. ಅಂದರೆ ನಾವು ಅವರು ತೋರಿಸಿರೋ ಥರನೇ, ಆದರೆ ಎಕ್ಸ್ಟ್ರಾ ನಾವಿಲ್ಲಿ ಎರಡನ್ನು ಆ್ಯಡ್ ಮಾಡಿದ್ದೀವಿ. ಏನಂದರೆ ಒಂದು ಕೊಕೋ ಪೌಡ್ರು, ಇನ್ನೊಂದು ಚೀಸ್. ಅವರು ಚೀಸ್ ಹಾಕಿರಲಿಲ್ಲ ನಾವು ನೋಡಿರೋ ವಿಡಿಯೋದಲ್ಲಿ, ಸೊ ನಾವು ಆ್ಯಡ್ ಮಾಡ್ಕೊಂಡ್ವಿ, ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ನಾವು ಆ್ಯಡ್ ಮಾಡ್ಕೊಂಡ್ವಿ. ಬಟ್ ನಾವು ಏನೇನು ಅವರು ತೋರಿಸಿದ್ರು ಪ್ರೋಸೆಸ್ಸು ಸೇಮ್ ಎಲ್ಲ ನಾವು ಸೇಮ್ ಮಾಡಿದ್ದೀವಿ. ಆದರೆ ಒಂದು ತಪ್ಪಾಯಿತು. ಅದು ಹೆಂಗೆ ಅವ್ರು ಮಾಡಿದ್ರೆ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ, ನಾವು ಮಾಡಿದ್ರೆ ಈ ಥರ ಕೊಲಾಪ್ಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಇದೊಂದೇ ಅಲ್ಲ, ಎಲ್ಲ ರೆಸಿಪಿನೂ ಅಷ್ಟೇ. ನಾವು ಏನು ನೋಡ್ತೀವಿ ಸೋಷಲ್ ಮೀಡಿಯಾದಲ್ಲಿ ಅದೇ ರೀತಿ, ಅಂದರೆ ಒಂದೊಂದು ತುಂಬ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಅದು ರಿಯಲ್ ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ, ನಾವು ಮಾಡೋದು ತುಂಬ ಚೆನ್ನಾಗಿ ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಹೌದು ಈ ಟೇಸ್ಟ್ ಚೆನ್ನಾಗಿದೆ ಅಂತ. ಆದರೆ ನಾವು ಟ್ರೈ ಮಾಡಿದ್ದು ಈ ರೆಸಿಪಿನ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಆ ಚೀಸೆಲ್ಲ ಹಾಕಿದ್ದಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡ್ತು ಅಂತ ನನಗನ್ನಿಸ್ತು. ಅಂದರೆ ಲುಕ್ ವೈಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಕೊಲಾಪ್ಸ್ ಆಯಿತು. ಅಂದರೆ ಇದನ್ನು ನಾವು ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ಆ್ಯಕ್ಚುಲಿ ಬಂದಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಮನೆಯಲ್ಲಿ ತಿಂದ್ವಿ, ನಮ್ಮ ಅಮ್ಮನಿಗೆ ಕೊಟ್ವಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮಮ್ಮ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ನಾವು ಮನೇಲೇ ಏನೋ ಸುಮ್ಮನೆ ಮಾಡ್ಕೊಬೇಕು ಅಂತ ಮಾಡಿಕೊಂಡ್ರೆ ಓಕೆ ಇದು. ಆದರೆ ಯಾರಾದ್ರು ಗೆಸ್ಟ್ ಬಂದರೆ ಚೆನ್ನಾಗಿ ಕಾಣಬೇಕು, ಅವ್ರಿಗೆ ಕೊಡಬೇಕು ಅಂದರೆ ಮೊದಲೇ 2-3 ಸತಿ ಪ್ರಿಪೇರ್ ಮಾಡ್ಕೊಂಡು ನೋಡಿ ಆಮೇಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಲಾಸ್ಟು ಅದು ಸ್ಮೋಕಿ ಎಫೆಕ್ಟು ಹೆಂಗಂದರೆ, ಅವರು ಆ್ಯಕ್ಚುಲಿ ಇಟ್ಟಿದ ತಕ್ಷಣ ಆ ಥರ ಫುಲ್ಲು ಸ್ಮೋಕಿ ಎಫೆಕ್ಟ್ ಬಂತು. ನಾವು 2-3 ಸತಿ ಇಟ್ವಿ, ಬಂದಿಲ್ಲ. ಇನ್ನೂ ಚೆನ್ನಾಗಿ ಅದನ್ನು ಬಿಸಿ ಮಾಡಿ ಇಟ್ಟಿದ್ದಕ್ಕೆ ಬಂತು. ಆ ಥರ ಆಯಿತು ಅದು ರೆಸಿಪಿ ಕತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ನಮ್ಮಮ್ಮ ಬಂದುಬಿಟ್ಟು ದೋಸೆಗೆ ನೆನೆ ಇಟ್ಟಿದ್ರು. ಆದರೆ ಅಳತೆ ಎಲ್ಲ ಗೊತ್ತಿಲ್ಲ ನನಗೆ, ಇಷ್ಟಿಷ್ಟೇ ಹಾಕಬೇಕು ಅಂತ. ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ರು, ಅದನ್ನು ರುಬ್ಬಿ ಕೊಡು ಅಂತ ಹೇಳಿದ್ರು, ರುಬ್ಬಿ ಕೊಟ್ಟೆ. ಅಂದರೆ ನಾವು ಅಂಗಡಿಗೆಲ್ಲ ಕೊಡಲ್ಲ, ಮನೆಯಲ್ಲೇ ಮಾಡ್ಕೊಳೋದು. ಯಾಕಂದರೆ ನಾವು ಕಮ್ಮಿ ಕ್ವಾಂಟಿಟಿ ಅಲ್ವಾ ಹಾಕೋದು, ಸೊ ಅದು ನಮಗೆ ಮನೇಲೇ ಕರೆಕ್ಟಾಗಿರತ್ತೆ ರುಬ್ಬಕ್ಕೆ. ಆದರೆ ಫಸ್ಟು ನಾವು ಅಂಗಡಿಗೆ ಕೊಡ್ತಾಯಿದ್ವಿ, ಈಗ ಕೊಡಲ್ಲ, ಮನೆಯಲ್ಲೇ ಮಾಡ್ಕೊತೀವಿ. ಮತ್ತು ತುಪ್ಪ ಖಾಲಿ ಆಗಿತ್ತು, ತರಿಸ್ಕೊಂಡು ಹಾಕ್ಕೋತಾ ಇದ್ದೀವಿ. ಅದು ರಾತ್ರಿ ನೆನೆ ಹಿಟ್ಟಿರಲ್ಲ, ರಾತ್ರಿಯೇ ರುಬ್ಬಿ ಅದನ್ನು ಇಟ್ಟಿದ್ದಿತ್ತು. ಇನ್ನು ಇದು ಬೆಳಗ್ಗೆ ದೋಸೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇರೋದು. ನಾವು ದೋಸೆ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ದೋಸೆ ಕರೆಕ್ಟಾಗೇ ಬರೋಲ್ಲ. ಅಂದರೆ ನಾನು ಏನು ಪರ್ಫೆಕ್ಟಾಗಿ ಕಲ್ತಿಲ್ಲ, ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಅದು ದೋಸೆ ಆ ಹೋಟ್ಲಲ್ಲೂ ಆ ಥರ ಅಷ್ಟು ಟೇಸ್ಟ್ ಬರೋಲ್ಲ. ಹೊರಗಡೆ ಹೋಟ್ಲು ದೋಸೆನೇ ಒಂಥರ ಟೇಸ್ಟಿಯಾಗಿರುತ್ತೆ. ಮನೆ ಊಟನೇ, ಆದರೆ ಇನ್ನೂ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡಿದ್ರೆ ಹೆಂಗಿರುತ್ತೆ ಅಷ್ಟು ಚೆನ್ನಾಗಿರುತ್ತಲ್ವ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮಾಮೂಲಿ ದೋಸೆನೇ ಮಸಾಲೆ ದೋಸೆ ಥರ ಮಾಡ್ತಾರೆ ನಮ್ಮಮ್ಮ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ರೆ ನಾನು ದೋಸೆ ಹಾಕಿ ಕೊಡ್ತೀನಿ. ಅಂದರೆ ಅದರ ಅಳತೆ ಎಲ್ಲ ಗೊತ್ತಿಲ್ಲ, ಬೇಕಂದರೆ ದೋಸೆ ಹಾಕ್ಕೊಡೋದು ಅದೆಲ್ಲ ಮಾಡ್ತೀನಿ. ನಮ್ಮ ಅಣ್ಣಗೆ
ಕೊಡಬೇಕಲ್ವಾ. ಸೊ ಅವನಿಗೆ ದೋಸೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ತುಂಬಾ ಬೈಸ್ಕೊಂಡೆ. ಏನು ಅಂತಂದರೆ, ನಾವು ಮನೆಯಲ್ಲಿ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾನಲ್ವ, ಅವನಿಗೆ ಟಿಫನ್ ಬಾಕ್ಸ್ ಕಟ್ಟಬೇಕು. ಅವನಿಗೆ ಏನಾಯಿತು ಅಂತಂದರೆ, ಮೊನ್ನೆ ಸೇಮ್ಯಾ ಇದೆಯಲ್ಲ ಅದನ್ನು ಬೇಯಿಸ್ಬಿಟ್ಟು ಇಟ್ಟಿದ್ವಿ. ಯಾಕಂದರೆ ಅದರಲ್ಲಿ ಒಂದು ರೆಸಿಪಿ ಮಾಡಬೇಕಾಯಿತು, ಮಾಡಿಟ್ಟಿದ್ವಿ. ಅದು ಒಂದು ಬಾಕ್ಸಲ್ಲಿ ಇಟ್ಟಿದ್ರು ನಮ್ಮಮ್ಮ, ಬ್ಲೂ ಕಲರ್ ಬಾಕ್ಸು. ಆ್ಯಂಡ್ ನಮ್ಮಣ್ಣ ಆಫೀಸ್ಗೆ ತೊಗೊಂಡೋಗೋ ಬಾಕ್ಸ್ ಕಲರು ಕೂಡ ಬ್ಲೂ, ಬಟ್ ಎರಡೂ ಒಂದೇ ಥರ ಇದೆ, ಸೇಮ್ ಒಂದೇ ಬಾಕ್ಸ್. ಏನಾಯಿತು ಅಂದರೆ, ನಮ್ಮಮ್ಮ ಫುಲ್ಲು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ದೋಸೆ, ಪಲ್ಯ ಮತ್ತು ಚಟ್ನಿ ಪ್ರತಿಯೊಂದೂ ಪ್ಯಾಕ್ ಮಾಡಿಟ್ಟು ಫುಲ್ಲು ಕಟ್ಬಿಟ್ಟಿದ್ದಾರೆ. ನಾನು ಈ ಸೇಮ್ಯಾ ಏನಂದ್ರು, ನಮ್ಮಮ್ಮ ಇದನ್ನು ಏನಕ್ಕೆ ಇಟ್ಟಿದ್ಯಾ ಅಂತ ತೆಗ್ದು ತೋರಿಸಿದ್ರು. ನಾನಂದೆ, ಇಲ್ಲಮ್ಮ ಅದು ಬೇಕು, ಏನೋ ಮಾಡಬೇಕು ಅದರಲ್ಲಿ, ಮಾಡ್ತೀನಿ ಅಂತ ಹೇಳಿದೆ. ಅವ್ನು ಸರಿ ಎತ್ತಿಡು ಅಂತ. ನಾನೇನು ಮಾಡಿದ್ದೀನಿ, ಆ ಬ್ಲೂ ಕಲರ್ ಬಾಕ್ಸ್ನ ಎತ್ತಿ ಫ್ರಿಜ್ಜಲ್ಲಿ ಇಕ್ಕಿ, ಈ ಸೇಮ್ಯಾ ಬಾಕ್ಸ್ ಎತ್ತಿ ಅವ್ನ ಬ್ಯಾಗಲ್ಲಿಟ್ಟು ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ. ಆಮೇಲೆ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ದಾನೆ, ಇವತ್ತೇನು ಸೇಮ್ಯಾ ಕಟ್ಟಿದ್ಯಾ ಅಮ್ಮ ಅಂತ. ಅಯ್ಯೋ ಇಲ್ಲ ದೋಸೆ ಅಂತ. ಮತ್ತು ಇದೇನು ಸೇಮ್ಯಾ ಬಂದಿದೆ ಅಂತ. ಆಮೇಲೆ ತುಂಬಾ ಬೈಸ್ಕೊಂಡೆ. ಓಕೆ, ಒಂದೊಂದು ದಿವಸ ಈ ಥರ ಆಗುತ್ತೆ. ನನಗೆ ಗೊತ್ತಿಲ್ಲದೆ ಈ ಥರ ನಾನು ಮಾಡಿದೆ. ನೀವು ಈ ಥರ ಏನಾದರೂ ಆಗಿದೆಯಾ, ನಿಮಗೆ ಎಕ್ಸ್ಪೀರಿಯೆನ್ಸು ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಲಂಚು ಈ ಥರ ಹೋಯಿತು. ಮತ್ತು ತರಕಾರಿ ಸಾಂಬಾರು, ಮಸಾಲ ಆಮ್ಲೆಟ್ಟು ಮತ್ತು ಈ ಥರ ಗೋಬಿ ಫ್ರೈ ಮಾಡಿದ್ರು ನಮ್ಮಮ್ಮ. ಇನ್ನು ನಮ್ಮ ಟೆರೆಸಲ್ಲಿ ಚಿಕ್ಕ ಪುಟ್ಟ ಗಿಡ ಹಾಕಿದ್ವಿ, ಬನ್ನಿ ನೋಡೋಣ. ಇದು ನೋಡಿ, ಇದು ಬದನೆಕಾಯಿ ಬೆಳೆದಿದೆ. ಇದು ಬಂದ್ಬಿಟ್ಟು ವೈಟ್ ದಾಸವಾಳ ಗಿಡ. ಇದೆಲ್ಲ ಪುದೀನ ಚಿಕ್ಕ ಚಿಕ್ಕದಾಗಿ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಮಲ್ಲಿಗೆ ಗಿಡ. ಅಂದರೆ ಲಾಸ್ಟ್ ಇಯರ್ ಸಮ್ಮರ್ಗೆ ಹಾಕಿದ್ದಿತ್ತು. ಲಾಸ್ಟ್ ಇಯರ್ ಚೆನ್ನಾಗಿ ಬಂದಿತ್ತು, ಮತ್ತು ಈಗ ಚಿಗುರ್ತಾ ಇದೆ ನೋಡಿ, ಮತ್ತೆಲ್ಲ ಚಿಗುರ್ತಾ ಇದೆ. ಮತ್ತು ಇದು ಭೃಂಗರಾಜ್, ಅಂದರೆ ನಾವೇನು ಹಾಕಿಲ್ಲ, ತಾನಾಗೆ ಬರ್ತಾಯಿದೆ. ಯಾವುದೋ ಪಕ್ಷಿ ಅದು ಬೀಜ ಹಾಕ್ಬಿಟ್ಟು ಹೋಗಿರ್ಬೋದು, ಮೋಸ್ಟ್ಲಿ ತಿನ್ನೋವಾಗ ಏನಾದರೂ ಹಾಗೆ ಹೋಗಿರ್ಬೋದು. ಮತ್ತು ಇದು ತುಳಸಿ. ಇದು ನಾವೇನು ಬೇಕಂತ ಬೆಳೆಸಿಲ್ಲ, ತಾನಾಗೆ ಬೆಳ್ಕೊತಾ ಇರೋದು ತುಳಸಿ ಇದು. ಮತ್ತು ಇದು ನೋಡಿ, ಇದೇನು ಗಿಡ ಅಂತ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಅಂತ. ಅದೇ ತಾನಾಗೆ ಬಂದಿತ್ತು. ಇದೂ ಕೂಡ ಚೆನ್ನಾಗಿದೆ ಅಂತ ನಾವೇನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಇಲ್ಲಿ ನೋಡಿ, ಇದೆಲ್ಲ ನೋಡಿ, ಇದೆಲ್ಲ ಮುಟ್ಟಕ್ಕೆ ಭಯ ಆಗ್ತಿದೆ. ಇದೆಲ್ಲ ಹುಳು ಕಾಣಿಸ್ತಿದೆಯಾ? ಒಂದು ನಿಮಿಷ. ಅದು ಯೆಲ್ಲೋ ಕಲರ್ ಇರೋದೆಲ್ಲ ಹುಳಾನೇ. ಅದು ಈಗ ತಿರ್ಗಾ ಕಟ್ ಮಾಡ್ತೀವಿ. ಅದು ಕಟ್ ಮಾಡಿ ತೆಗೆದುಬಿಡ್ತೀವಿ. ಹೆಂಗಿದೆ ನೋಡಿ ಈ ಹುಳ, ಎಲ್ಲರೂ ನೋಡಿದ್ದೀರಾ ಈ ಥರ. ಮತ್ತು ಇದು ಬಸಳೆ ಸೊಪ್ಪು ಅಂತ ಹೇಳ್ತಾರಲ್ವ, ಅದ್ರದ್ದು ಬೀಜ. ಅಂದರೆ ಇದು ಒಂದು ಸ್ಟೋರಿ ಇದೆ. ಏನಂದರೆ, ಇದು ತುಂಬಾ ಬೆಳ್ಕೊಂಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಟ್ ಮಾಡಿದ್ರು. ಅಂದರೆ ಬುಡ ಇಲ್ಲಿ ತೆಗೆದ್ರು. ಇಲ್ಲಿ ನೋಡಿ, ಇಲ್ಲಿ ಬುಡ ತೆಗ್ದಿದ್ದಾರೆ. ಆದರೆ ಇದು ಫ್ಯಾಷನ್ ಫ್ರೂಟ್ ನೋಡಿ, ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಪೋರ್ಟ್ಗೆ ಇಟ್ಟಿದ್ದಾರೆ. ಆದರೆ ಇದೇನಿತ್ತಂದರೆ ಫುಲ್ಲು ಇಲ್ಲಿ ಗಂಟ ಇತ್ತು. ಓಕೆನಾ? ಇದು ನೋಡಿ, ಈ ಥರ ಇದು ವೇಸ್ಟ್ ಅಲ್ವಾ ಬೀಜ. ಇದನ್ನು ಏನು ಮಾಡ್ದೆ ಅಂದರೆ, ನಮ್ಮ ಅಕ್ಕ ಪಾಪು ನೋಡಿ, ಈ ಥರ ಸುಮ್ಮನೆ ಈ ಥರ ಒಂದು ಆಟ ಆಡೋದು, ಈ ಥರ ಆಟ ಆಡ್ತಾ ಇದ್ದ ಅಂದ್ಬಿಟ್ಟು ಮೊನ್ನೆ ಅವರಪ್ಪ ಆಟ ಆಡಿಸ್ತಿದ್ದಾರೆ. ಪಾಪ 2 ಸೆಕೆಂಡ್ ಏನೋ ನೀರು ಕುಡಿಯೋಕ್ಕೆ ಹೋಗಿದ್ದಾರೆ ನಮ್ಮ ಬಾವ ಒಳಗಡೆ. ಅಷ್ಟರಲ್ಲಿ ನೋಡಿ, ಇವನೇ ನೋಡಿ ವಿಡಿಯೋ ಮಾಡೋಕ್ಕೆ ಕರೆದೆ ಅಂದ್ಬಿಟ್ಟು ಬಂದು ತಲೆ ಬಾಚ್ಕೊಳ್ತಾ ಇದ್ದಾರೆ. ಎಲ್ಲಮ್ಮ ತೋರಿಸು. ಬಾಚ್ಕೊಮ್ಮ ಬಂಗಾರು. ಆಯ್ತಾ?
ಆಯಿತು ಬಾ ಸಾಕು ಅಪ್ಪ. ನಿಂತ್ಕೋಪ್ಪ ಇಲ್ಲಿ. ಈ ಥರ ಸ್ಟೋರಿ ಹೇಳಿಸ್ಕೊಳಕ್ಕೆ ಹೋಗಿ ರೆಡಿಯಾಗಿ ಬಂದಿದ್ಯಾ? ಒಂದು ನಿಮಿಷ ಇರೋ. ಇಲ್ಲ ನೋಡಿಲಿ ಏನು ಮಾಡಿದ್ದಾನಂದರೆ ಇವನು, ಈ ತೀಟೆ ಹುಡುಗ ಏನು ಮಾಡಿದ್ದಾನಂದರೆ 1 ಸೆಕೆಂಡು ಪಾಪ ಅವರ ಅಪ್ಪ ನೀರು ಕುಡಿಯೋಕ್ಕೆ ಒಳಗೋಗಿದ್ದಾರೆ, ನೋಡ್ಕೊಂಡಿದ್ದಾರೆ. ನೀರು ಕುಡಿಯೋಕ್ಕೆ ಒಳಗೋಗಿದ್ದಕ್ಕೆ ಈಗ ಮಾಡಿದ್ದಾನೆ ಅಂದರೆ ನೋಡಿ, ಈ ಪಾಟ್ ಮೇಲೆ ಕಾಲಿಟ್ಟು, ಈ ಟೇಬಲ್ ಮೇಲೆ ಕಾಲಿಟ್ಟು ಇದನ್ನು ಕಿತ್ತಕ್ಕೆ ಟ್ರೈ ಮಾಡಿದ್ದಾನೆ. ಓಕೆನಾ? ಇದರಲ್ಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು. ಇದು ನೋಡಿ ಹೆಂಗಿದೆ ಪ್ಲೇಸು, ಈ ಥರ ಇದೆ. ಈ ಥರ ಮಾಡ್ತಾನೆ ಅವನು. ಇದು ಫ್ಯಾಷನ್ ಫ್ರೂಟು ತೆಗೆದುಬಿಟ್ಟೆ. ಫ್ಯಾಷನ್ ಫ್ರೂಟು ಬರ್ತಾ ಇದೆ. ಇಲ್ಲೂ ಸ್ವಲ್ಪ ಪುದೀನ ಅದಾಗೆ ಬೆಳ್ಕೊತಾ ಇದೆ. ಮತ್ತು ಇದು ಏನಂತ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಬರ್ತಾಯಿದೆ, ಬರಲಿ ಅಂತ. ಆಮೇಲೆ ಇದು ಒಳಗಿಡ್ಬೇಕಂತ ಬೆಳೆಸ್ತಾ ಇರೋದು. ಇದು ಇಂಡೋರ್ ಪ್ಲ್ಯಾಂಟು. ಇದು ಒಳಗಿಡ್ಬೇಕಂತ ಇಲ್ಲಿ ಬೆಳೆಸ್ತಾ ಇರೋದು. ಇದನ್ನು ಒಳಗಿಡ್ಬೇಕಂತ ಬೆಳೆಸ್ತಾ ಇರೋದು. ಇದು ನಿತ್ಯ ಮಲ್ಲಿಗೆ ಅಂತ ಹೇಳ್ತಾರಲ್ವ, ಅದು ಈಗ ಬೆಳೀತಾ ಇದೆ. ಮತ್ತು ಇದು ಬಾಸುಮತಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅಂದರೆ ಈ ಏನು ಇದು ಸ್ಮೆಲ್ಲು, ಇದು ಈ ಎಲೆ ಇದೆಯಲ್ಲ, ಈ ಥರ ಕಟ್ ಮಾಡಿ ಸ್ಮೆಲ್ ಮಾಡಿದ್ರೆ ಸೇಮ್ ಬಾಸುಮತಿ ಅಕ್ಕಿ ಥರನೇ ಇರುತ್ತೆ. ಅದು ಸ್ಮೆಲ್ ಥರನೇ ಇರುತ್ತೆ. ಇದು ಮೀಶೋಲ್ಲಿ ತೊಗೊಂಡಿತ್ತು ಬಾಸುಮತಿ ಪ್ಲ್ಯಾಂಟ್. ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ಈಗ ಸ್ಟಾರ್ಟ್ ಆಗಿದೆ ನೋಡಿ, ಈಗ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟಿಂಗ್ ಬಂದಿದ್ದೆಲ್ಲ ಒಣಗೋಗಿ ಹೋಗ್ತಾ ಇದೆ. ಇದು ಕೂಡ ವೈಟ್ ದಾಸವಾಳ. ಅಂದರೆ ಸಣ್ಣ ಅದು ಕಡ್ಡಿಗಳು ದಪ್ಪ ಇಲ್ಲ ಅಂದರೂ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಸ್ನೇಕ್ ಪ್ಲ್ಯಾಂಟ್. ಅಂದರೆ ಸ್ವಲ್ಪ ಸರಿಯಾಗಿ ಗಮನವಿಲ್ಲದ ಕಾರಣ ಎಲ್ಲ ಒಣಗೋಗ್ತಾ ಇದೆ. ಮತ್ತು ಇದು ಗರಿಕೆ ಹುಲ್ಲು ಮನೆಯಲ್ಲೇ ಬೆಳೀತಾ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಮತ್ತು ತಿರ್ಗಾ ತುಳಸಿ, ಎಲ್ಲ ಕಡೆ ತುಳಸಿ. ಇದು ಬದನೆಕಾಯಿ ಗಿಡ ಅಲ್ಲ, ಇಲ್ಲಿ ನೋಡಿ, ಮುಳ್ಸುಂಡೆಕಾಯಿ ಅಂತ ಹೇಳ್ತಾರಲ್ವ, ಅದ್ರದ್ದು ಆಲ್ರೆಡಿ ಬರ್ತಾ ಇದೆ. ಇದು ದಾಸವಾಳ, ರೆಡ್ ದಾಸವಾಳ. ಅದು ಎಲ್ಲ ಕಟ್ ಮಾಡಿದ್ದೀವಿ, ಇನ್ನೊಂದು ಸರ್ತಿ ಬರಲಿ ಅಂತ. ಇದು ಕೂಡ ತುಳಸಿ. ಇದು ಕೃಷ್ಣ ತುಳಸಿ. ಇದು ಕೂಡ ಇಂಡೋರ್ ಪ್ಲ್ಯಾಂಟು, ಬೆಳೆಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಏನಿರ್ಬೋದು ಗೆಸ್ ಮಾಡಿ. ಏನಂದರೆ ಓಸ್, ಅಂದರೆ ಪಾಟಲ್ಲಿ ಹಾಕಿರೋದಕ್ಕೆ ಈ ಥರ ಬೆಳ್ಕೊಂಡು ಹೋಗಿದೆ ನೋಡಿ, ಬಂದಿದೆ. ಅಂದರೆ ನಮ್ಮಮ್ಮ ಸುಮ್ಮನೆ ಹಾಕಿದ್ರು, ಹೆಂಗೆ ಬರುತ್ತೋ ಏನೋ ಅಂತ. ಅದೇ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಂದರೆ ಇದಕ್ಕೂ ಮುಂಚೆ ಒಂದು ಬಂದಿತ್ತು, ನಮ್ಮ ಅಕ್ಕ ಮಗ ಕಿತ್ತಾಕ್ಬಿಟ್ಟ. ಇವಾಗ ಇದು ಕಟ್ ಮಾಡ್ಕೋಬೇಕು. ಕಟ್ಟರ್ ಎಲ್ಲ ಮಿಕ್ಸ್ ಆಗಿದೆ, ಹಾಗೆ ಕಟ್ ಮಾಡ್ಕೊಳ್ಳೋ. ಚೆನ್ನಾಗಿದೆ ಅಲ್ವಾ? ಫಸ್ಟ್ ಬಂದಿದೆ, ದೇವ್ರ ಹತ್ರ ಇಟ್ಬಿಡೋಣ. ಓಕೆ ನೋಡಿ, ಇದು ಚಪ್ರದ ಅವರೆ ಅಂತ ಹೇಳ್ತಾರಲ್ವ, ಅದನ್ನು ಹಾಕಿರೋದು. ಇದರಲ್ಲೂ ಕೂಡ ಸೊಪ್ಪು ಬೀಜ ಹಾಕಿದ್ದಾರೆ. ನೋಡೋಣ ಬರುತ್ತೆ. ಇನ್ನು ಕೆಳಗೆ ಹಾಕಿದ್ರೆ ಬಿಡಲ್ಲ ಅವನು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರೋದು. ಇದು ಫಸ್ಟೇ ಬಂದು ಒಂದು 10 ಕಾಯಷ್ಟು ಬಿಟ್ಟಿತ್ತು. ಅದು ಹುಳ ಬಂದಿತ್ತು ಅಂತ ತಿರ್ಗಾ ತೆಗ್ದಿತ್ತು. ಇವಾಗ ಮತ್ತೆ ಹಾಕಿದ್ದೀವಿ. ಎಲ್ಲ ನಮ್ಮಮ್ಮನೇ ಹಾಕಿರೋದು ನೋಡಿ. ಇದು ಲಾಸ್ಟ್ ಇಯರ್ ಸಮ್ಮರ್ಗೆ ಮಾವಿನ ಹಣ್ಣು ಇತ್ತು, ತುಂಬ ಟೇಸ್ಟಿಯಾಗಿತ್ತು ಅಂತ ಹಾಕಿತ್ತು. ಒಂದು 2-3 ದಿವಸ ನೀರು ಹಾಕಿಲ್ಲ ಅಂತಂದು ಫುಲ್ ಒಣಗೋಗಿದೆ. ಇದು ಪುನಃ ನೀರು ಹಾಕಿದ್ರೆ ಚಿಗುರ್ಕೊಳ್ಳುತ್ತೆ. ನೀರು ಹಾಕ್ತೀವಿ. ಓಕೆ, ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ನನ್ನ ವಾಯ್ಸಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ
ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಯಾರೋ ನೋಡ್ತಾ ಇದ್ದಾರೆ ನನ್ನ ವಿಡಿಯೋ ಅಂತ ಹೇಳಿಬಿಟ್ಟು. ನನಗೂ ಮೋಟಿವೇಶನಲ್ ಆಗಿರುತ್ತೆ ಇನ್ನೊಂದು ವಿಡಿಯೋ ಹಾಕೋಕ್ಕೆ. ನಿಮ್ಗೆ ಯಾವ ಥರ ಇಷ್ಟನೋ ಹೇಳಿದ್ರೆ ನಾನು ಆ ಥರ ಹಾಕ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನನಗೆ ಗೊತ್ತಿರೋ ಟಿಪ್ಸು ಟ್ರಿಕ್ಸು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮಗೂ ಏನಾದರೂ ಗೊತ್ತಿದ್ದರೆ ಟಿಪ್ಸ್ ಇರಲಿ ಟ್ರಿಕ್ಸ್ ಇರಲಿ, ಈ ಥರ ಮಾಡಿ ಆ ಥರ ಮಾಡಿ ಅಂತ ನಿಮ್ಗೇನಾದ್ರು ಹೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್.